ಲವ್ ಬ್ರೇಕಪ್ ಮಾಡಿದ್ದಕ್ಕೆ ಸಿಟ್ಟಿಗೆದ್ದಂತಹ ರೌಡಿ ಶೀಟರ್ ಅಕ್ಷರಶಃ ಪಾಗಲ್ ಪ್ರೇಮಿ ರೀತಿ ವರ್ತಿಸಿದ್ದಾನೆ. ಆತ ಮಾಡಿರುವಂತಹ ಅನಾಹುತ ಒಂದ ಎರಡ. ಪ್ರಿಯತಮೆಯ 2 ಕಾರು ಮತ್ತು ಬೈಕ್ಗಳಿಗೆ ರಾಹುಲ್ ಅನ್ನುವಂತಹ ಕಿಡಿಗೇಡಿ ಬೆಂಕಿ ಇಟ್ಟಿದ್ದಾನೆ. ಓಂ ಸಿನಿಮಾ ಸ್ಟೈಲ್ನಲ್ಲೇ, ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ ಕಾರಿಗೆ ಬೆಂಕಿ ಇಟ್ಟಿದ್ದಾನೆ ಈ ರೌಡಿ ಶೀಟರ್. ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಘಟನೆ ಆಗಿದೆ. ತನ್ನನ್ನ ಬಿಟ್ಟು ಬೇರೆ ಯಾರನ್ನು ಮದುವೆಯಾಗದಂತೆ ಎಚ್ಚರಿಕೆಯನ್ನು ಬೇರೆ ಕೊಟ್ಟಿದ್ದಾನಂತೆ. ರಾಹುಲ್ ವಿರುದ್ಧ ಕೊಲೆ ಯತ್ನ, ದರೋಡೆ ಸೇರಿ ಟೋಟಲ್ ಆಗಿ ಒಂದು 12 ಕೇಸ್ಗಳು ಆತನ ಮೇಲಿದೆ. ದರೋಡೆ ಪ್ರಕರಣದಲ್ಲೆಲ್ಲ ಆತ ಇದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಹನುಮಂತನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಈತನ ಹೆಸರು ರಾಹುಲ್ ಅಂತ. ರಾಹುಲ್ ಹಿನ್ನೆಲೆ ಗೊತ್ತಿದ್ರು ಕೂಡ ಆ ಯುವತಿ ಮೊದಲು ಪ್ರೀತಿಸ್ತಾ ಇರ್ತಾಳೆ. ಬಟ್ ಯಾವಾಗ ಆಕೆ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೋ ಅದನ್ನ ಸಹಿಸೋದಕ್ಕೆ ಈ ರಾಹುಲ್ಗಾಗಲ್ಲ. ಹೀಗಾಗಿ ಅಕ್ಷರಶಃ ಹುಚ್ಚನಂತೆ ವರ್ತಿಸಿದ್ದಾನೆ. ಆಕೆಗೆ ಸಂಬಂಧಪಟ್ಟಂತಹ ವೆಹಿಕಲ್ಸ್, ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಒಳಗಡೆ ನಿಲ್ಲಿಸಿದಂತಹ ವೆಹಿಕಲ್ಸ್ಗೆಲ್ಲ ಹೋಗಿ ಬೆಂಕಿ ಕೊಟ್ಟಿದ್ದಾನೆ. ಅಲ್ಲಿ ಅಕ್ಕಪಕ್ಕ ಕೂಡ ಸುಮಾರು ವೆಹಿಕಲ್ಸ್ ಇತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಆ ಬೇಸ್ಮೆಂಟ್ನ ಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋದು ಕಷ್ಟ. ಎಂತೆಂಥ ಹುಚ್ಚರು ನಮ್ಮ ಸಮಾಜದಲ್ಲಿ ಇರ್ತಾರೆ ಅಂತ ಅನಿಸ್ಬಿಡುತ್ತೆ. ನೋಡಿ, ಈತನೇ ಆತ ಪಾಗಲ್ ಪ್ರೇಮಿ ರಾಹುಲ್ ಅಂತ ಈತನ ಹೆಸರು. ಈತನ ಹಿನ್ನೆಲೆಯನ್ನು ನೋಡಿದಾಗ ಪೊಲೀಸರಿಗೆ ಈತ ರೌಡಿ ಶೀಟರ್ ಅನ್ನೋದು ತಿಳಿದು ಬರುತ್ತೆ. ಆತ ಎಂಟ್ರಿ ಆಗುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. CCTVಯಲ್ಲಿ ಒಂದು 3-4 ಜನರನ್ನು ಕರ್ಕೊಂಡು ಬಂದು ಹೆದರಿಸಿ ಬೆದರಿಸಿ ಸೆಕ್ಯೂರಿಟಿನೆಲ್ಲ ತಳ್ಳಾಡಿ ಒಳಗಡೆ ಹೋಗಿ ಬೆಂಕಿ ಕೊಟ್ಟಿರುವಂತಹ ದೃಶ್ಯ. ನಾವು ಅಪೋಸಿಟ್ ಇರೋದು 1:30ಗೆ ಜನಗಳೆಲ್ಲ ಸೇರಿದ್ರು, ಅಪಾರ್ಟ್ಮೆಂಟ್ನೆಲ್ಲ ಹೊರಗೆ ಬಂದಿದ್ರು. ಸೊ ಅವಾಗ ಏನಾಗಿದೆ ಅಂತ ಹೊರಗೆ ಬಂದು ನೋಡಿದಾಗ ಬೆಂಕಿ ಎತ್ಕೊಂಡಿತ್ತು ಕಾರ್ಗೆ. ಯಾರೋ 4 ಜನ ಹುಡುಗರು ಬಂದುಬಿಟ್ಟು ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಒಳಗಡೆ ಹೋಗಿ ಸೆಕ್ಯೂರಿಟಿಗೆ ಕಾರ್ ನಂಬರ್ ಕೇಳಿದ್ದಾರೆ. ಆ ಹುಡುಗಿ ಫೋಟೋ ಏನೋ ತೋರಿಸಿದಾರಂತೆ, ಇದು ಕಾರ್ ಯಾರ್ದಂತ. ಅವ್ನು ಭಯ ಬಿದ್ದುಬಿಟ್ಟು ಕಾರ್ ತೋರಿಸಿದ್ದಾನೆ. ಗ್ಲಾಸ್ ಹೊಡೆದ್ಬಿಟ್ಟು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಆ ಒಂದು ಕಾರು ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಆಮೇಲೆ ಇನ್ನೊಂದು ಕಾರಿಗೆ ಫೈರ್ ಸ್ಟಾರ್ಟ್ ಆಗಿದೆ. ಆಮೇಲೆ ಅದು ಮತ್ತೆ ಅಷ್ಟು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫೈರ್ ಎಲ್ಲ ಕರೆಸಿದ್ರು. ಆಮೇಲೆ ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, ಎಂತೆಂಥ ಸೈಕ್ಯಾಟಿಕ್ ಮನಸ್ಥಿತಿಗಳಿರ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಅನ್ಸುತ್ತೆ. ಇದನ್ನ ಹಿಡಿಯೋ ನಿಟ್ಟಲ್ಲಿ ಪೊಲೀಸರಿಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಇದನ್ನ ಜೊತೆಗಿದ್ದವ್ರು ಏನಾದರೂ ಸಿಕ್ಕಾಕೊಂಡಿದ್ದಾರಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಹುಡುಗಿ ಕಡೆ ಅವ್ರ ವರ್ಜನ್ ಏನು? ಮಮತಾ, ಈ ಬೆಂಕಿ ಪ್ರಕರಣ ಆಗಿರೋದಕ್ಕೆ ಮುಖ್ಯವಾಗಿ ಅಲ್ಲಿ ಯುವತಿ ಏನಿದ್ರು ಆಕೆ ಈತನನ್ನು ಅವಾಯ್ಡ್ ಮಾಡಿದ್ದೇ ಪ್ರಮುಖ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಆತನನ್ನು ಏನು ರೌಡಿ ಶೀಟರ್ ರಾಹುಲ್ ಏನಿದ್ದ ಆತನ ಬಂಧನಕ್ಕೆ ಬಲೆ ಬೀಸಿರುವಂಥದ್ದು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಮೊದಲಿಗೆ ಸಿಕೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿರುವಂಥ ಯುವತಿ ಮನೆ ಬಳಿ ಹೋಗುವಂಥದ್ದು, ಅಲ್ಲಿ ಗಲಾಟೆ ಮಾಡಿ ಆ ನಂತರದಲ್ಲಿ ಆಕೆ ಬಳಸ್ತಿದ್ದಂಥ ಬೈಕಿಗೆ ಬೆಂಕಿ ಹಾಕ್ತಾರೆ. ಆ ನಂತರದಲ್ಲಿ ಬೈಕಿಗೆ ಬೆಂಕಿ ಹಾಕಿದ ನಂತರದಲ್ಲಿ ಆಕೆ ಸುಬ್ರಹ್ಮಣ್ಯಪುರ ವ್ಯಾಪ್ತಿಯಲ್ಲಿರುವಂಥ ಅಪಾರ್ಟ್ಮೆಂಟಲ್ಲಿದ್ದಾಳೆ ಅನ್ನೋ ಮಾಹಿತಿ ಇವ್ರಿಗೆ ಸಿಗುತ್ತೆ. ಆ ನಂತರದಲ್ಲಿ ಅಲ್ಲಿಗೆ ಹೋಗಿ ಇವ್ರು 4 ಜನ ಮಂಕಿ ಕ್ಯಾಪ್ ಹಾಕ್ಕೊಂಡು ಹೋಗಿ ಆ ಸೆಕ್ಯೂರಿಟಿಗೆ ಚಾಕು ಇಟ್ಟು ಎದುರಿಸ್ತಾರೆ. ಆಕೆ ಫೋಟೋ ತೋರಿಸಿ ಈ ಹುಡುಗಿದು ಯಾವುದು ಕಾರು ಅಂತ ಪತ್ತೆ ಮಾಡಿ ಆ ಕಾರು 2 ಕಾರುಗಳು ಕೂಡ ಅಲ್ಲಿ ಬೆಂಕಿ ಹಾಕಿರುವಂಥದ್ದು. ಅಷ್ಟೇ ಅಲ್ಲದೆ ಆ ಯುವತಿ ಏನಿದ್ರು ಕಳೆದ 6 ವರ್ಷಗಳಿಂದ ಇವರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಪ್ರೀತಿ ಮಾಡಿದ ನಂತರದಲ್ಲಿ ಇತ್ತೀಚೆಗೆ ಆ ಯುವತಿ ಏನು ರಾಹುಲ್ ಏನಿದ್ದ ಆತನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು. ಅದೇ ಕಾರಣಕ್ಕೆ ಈತ ಗಲಾಟೆ ಮಾಡಿಕೊಂಡು ಒಂದು 4-5 ಜನರನ್ನು ಕರ್ಕೊಂಡು ಹೋಗಿ ಈಗ ಬೆಂಕಿ ಹಾಕಿರುವಂಥದ್ದು. ನಿಜಕ್ಕೂ ಈ ರಾಹುಲ್ ಏನಿದ್ದಾರೆ ಹನುಮಂತನಗರ ರೌಡಿ ಶೀಟರ್ ಈತ. 18 ಕೇಸ್ಗಳು ಈತನ ಮೇಲಿದ್ದಾವೆ. ಅಷ್ಟಿದ್ರೂ ಕೂಡ ಇವರು 6 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಆದರೆ ಈಗ ಇತ್ತೀಚೆಗೆ ಯುವತಿ ಆತನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು. ಅದೇ ಒಂದು ಪ್ರಮುಖ ಕಾರಣ ಇವತ್ತು ಈ ಘಟನೆ ಆಗೋದಕ್ಕೆ ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆದರೆ ಅವಾಯ್ಡ್ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೀಗ ಏನು ರಾಹುಲ್ ಏನಿದ್ದಾರೆ, ರಾಹುಲ್ ಮತ್ತು ಆತನ ಸಂಗಡಿಗರೇನಿದ್ದಾರೆ ಅವರನ್ನು ಹುಡುಕಾಟ ಮಾಡುವ ನಿಟ್ಟಲ್ಲಿ ಪೊಲೀಸರು ಕೂಡ ಕ್ರಮ ಕೈಗೊಂಡಿರುವಂಥದ್ದು. ಕಳೆದ ವರ್ಷ ಅಷ್ಟೇ ಈ ಒಂದು ಪ್ರಕರಣ ಒಂದರಲ್ಲಿ ಈತನ ಮೇಲೆ ಶೂಟೌಟ್ ಕೂಡ ಆಗಿತ್ತು, ಕಾಲಿಗೆ ಗುಂಡೇಟ್ ಬಿದ್ದಿತ್ತು. ಆ ಸಂದರ್ಭದಲ್ಲೂ ಕೂಡ ಯುವತಿ ಆತನ ಜೊತೆಲಿದ್ಲು, ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಆದರೆ ಈಗ ಆತನನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಕಾರಣ ಅನ್ನೋದು ಪೊಲೀಸರು ತನಿಖೆಯಿಂದ ಗೊತ್ತಾಗಬೇಕೈತೆ. ಮತ್ತೊಂದು ಕಡೆ ಅವರ ಆರೋಪಿಗಳ ಬಂಧನ ಆದ ನಂತರದಲ್ಲಿ ಆ ಘಟನೆಗೆ ಏನೆಲ್ಲ ಕಾರಣ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಉಮೇಶ್.